ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಲ್ಲರಿಗೂ ನಮ್ಮೊಂದಿಗೆ ಈಗ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಮೊದಲು ಅತಿಥಿಯನ್ನ ಸ್ವಾಗತಿಸೋಣ. ರವಿಶಂಕರ್ ಅವರು, ಖ್ಯಾತ ನಟರು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಹೇಗನ್ನಿಸ್ತಾ ಇದೆ ಈ ತರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ? ತುಂಬ ಖುಷಿ ಅನ್ಸುತ್ತೆ. ಯಾಕೆಂತಂದ್ರೆ ಪಾಪ 1.5 ಲಕ್ಷದ ವರ್ತ್ ಗಿಫ್ಟ್ಗಳು ಕೊಡ್ತಿದ್ದೀರಾ. ಸೊ ಅದೆಲ್ಲ ನಮ್ಮ ಸಾಮಾನ್ಯ ಜನರಿಗೆ ಇದೊಂದು ಒಳ್ಳೆ ಅವಕಾಶ ಕೊಟ್ಟು ಅವ್ರಿಗೆ ಆ ಥರದ್ದು ಗಿಫ್ಟ್ ಎಲ್ಲ ಕೊಡ್ತಿದ್ದೀರಾ ಅಂತಂದರೆ ಅವ್ರಿಗೆ ಸಂತೋಷನೇ ನಮ್ಮ ಸಂತೋಷ, ಖುಷಿ ಆಗುತ್ತೆ. ಓಕೆ ರವಿಶಂಕರ್, ನಿಮ್ಮ ಹತ್ರ ಸಾಕಷ್ಟು ಮಾತಾಡೋದಿದೆ. ಅದಕ್ಕೂ ಮೊದಲು ನಮ್ಮ ಕಾಲರ್ಸ್ ಸಾಕಷ್ಟು ವೇಟ್ ಮಾಡ್ತಾ ಇದ್ದಾರೆ, ಯಾವ ಪ್ರಶ್ನೆ ಬರುತ್ತೆ, ಯಾರಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ. ಸೊ ವೀಕ್ಷಕರಿಗೆ ಪ್ರಶ್ನೆನ ಕೇಳುವಂತಹ ಸಮಯ ಈಗ. ವೀಕ್ಷಕರೇ, ಮತ್ತೆ ಯಾರಿಗೆ ಕರೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಈಗ ಮತ್ತೆ ಕರೆ ಹೋಗ್ತಾ ಇದೆ. ನಿಮ್ಮ ಫೋನ್ ಬಳಿನೇ ಇದ್ದೀರಲ್ವಾ? ಹಲೋ ಹಲೋ ಹಲೋ, ನಮಸ್ಕಾರ. ಯಾರು ಮಾತಾಡ್ತಾ ಇರೋದು? ನನ್ನ ಹೆಸರು ಆಶಾ ಅಂತ. ಆಶಾ, ಎಲ್ಲಿಂದ? ಬೆಂಗಳೂರಿಂದ. ಬೆಂಗಳೂರಿಂದ. ಆಶಾ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ. ಖುಷಿ ಆಗ್ತಾ ಇದೆ. ಹಾಗಿದ್ರೆ ತಡ ಯಾಕೆ ಮಾಡೋದು, ಪ್ರಶ್ನೆ ಕೇಳೇ ಬಿಡೋಣ. ಓಕೆ. 10 ಪ್ರಶ್ನೆಗೆ ಉತ್ತರ ಕೊಡಕ್ ರೆಡಿ ಇದ್ದೀರಾ? ನಾ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ. ಯಾಕಂದ್ರೆ ನಾಗರಾಜ್ ಅವರು ಈಗಾಗಲೇ 8 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರು, ಬೊಂಬಾಟಾಗಿ ಆಟವನ್ನ ಆಡಿದ್ರು. ಸೊ ಹಾಗಾಗಿ ನಿಮ್ಗೂ ಬೆಸ್ಟ್ ಆಫ್ ಲಕ್ ಆಶಾ. ಸೊ ನಿಮ್ಮ ಮೊದಲ ಪ್ರಶ್ನೆ ಆಶಾ ಈ ರೀತಿ ಇದೆ. ಓಕೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಯ್ಕೆಗಳು: ಎ ಸಿಂಹ, ಬಿ ಹುಲಿ, ಸಿ ಕರಡಿ, ಡಿ ಆನೆ. ನಿಮ್ಮ ಸಮಯ ಈಗ ಶುರು ಆಶಾ. ಬಿ. ಬಿ ಬಿ ಹುಲಿ. ಹುಲಿನಾ? ಹೌದು. ಕೌಂಟ್ ಡೌನ್ ಶುರುವಾಗಿದೆ. ಸೊ ನೀವು ಯೋಚನೆ ಮಾಡಿ, ಹುಲಿನೇನಾ? ಪಕ್ಕನಾ? ಹೌದು, ಹುಲಿನೇ. ಎಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಓದಿದ್ದ? ಹೌದು. ಹುಲಿ ರಾಷ್ಟ್ರೀಯ ಪ್ರಾಣಿ ಅಂತೀರಿ? ಹೌದು. ನಿಮ್ಮ ಸಮಯ ಮುಗಿತಾ ಇದೆ ಆಶಾ. ಇಲ್ಲ ಅದೇನೆ ಫಿಕ್ಸ್. ಸಿಂಹ ಆಗಿರ್ಲಿಕ್ಕಿಲ್ಲ ಅಂತೀರಿ? ಇಲ್ಲ, ಸಿಂಹ ಇಲ್ಲ, ಹುಲಿನೇ. ಹುಲಿನೇ? ಹೌದು. ಕಾಡಿನ ರಾಜ ಸಿಂಹ ಅಲ್ಲ? ಅಲ್ಲ. ಓಕೆ, ನೀವು ಹೇಳಿದಂತಹ ಉತ್ತರ ಹುಲಿ. ಆಶಾ, ನಿಮ್ಮ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು. ಓಕೆ ಆಶಾ, ಆಗಿದ್ರೆ ಇದೇ ರೀತಿ ನೀವು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋದ್ರೆ ಗ್ಯಾರಂಟಿ 10 ಪ್ರಶ್ನೆಗೆ ಉತ್ತರ ಕೊಟ್ಟು 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನ ಗೆದ್ದೇ ಬಿಡ್ತೀರಿ. ಹೌದು. ಓಕೆ ಆಶಾ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್ ಆಗಿದ್ದೀನಿ. ಹೌಸ್ ವೈಫ್. ಓಕೆ ಆಶಾ, ಆಗಿದ್ರೆ ನಿಮ್ಮ ಎರಡನೇ ಪ್ರಶ್ನೆ ಓಕೆ ಈ ರೀತಿ ಇದೆ. ಜಿಲ್ಲಾಧಿಕಾರಿ ಆಗ್ಲಿಕ್ಕೆ ಏನನ್ನ ಪಾಸ್ ಮಾಡಬೇಕು? ಆಯ್ಕೆಗಳು: ಎ ಕೆಎಎಸ್, ಬಿ ಐಎಎಸ್, ಸಿ ಎಂಎ, ಡಿ ಐಎಫ್ಎಸ್. ನಿಮ್ಮ ಸಮಯ ಈಗ ಶುರು. ಏನನ್ಸುತ್ತೆ ಆಶಾ, ನೀವು ಯಾವ್ದಾದ್ರು ಪಾಸ್ ಮಾಡಿದರೆ ವಿಶ್ವದಲ್ಲಿ? ಕೆಎಎಸ್ ಅನ್ಸುತ್ತೆ. ಕೆಎಎಸ್ ಅನ್ಸುತ್ತೆ. ಗೆಸ್ ಮಾಡ್ತಾ ಇದ್ದೀರಿ? ಹೌದು. ಹೌದಾ? ಹೌದು. ನೀವು ಯಾವ್ದಾದ್ರು ಇದರಲ್ಲಿರುವಂತಹ ಯಾವ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ಲಿಲ್ವಾ? ಇಲ್ಲ ಖಂಡಿತ ಇಲ್ಲ. ನಾ ಮಾಡಿರೋದು ಬಿಕಾಮ್. ಓಕೆ, ನಿಮ್ಮ ಸಮಯ ಮುಗಿತಾ ಇದೆ ಆಶಾ. ನೀವು ಹೇಳಿದಂತಹ ಉತ್ತರ ಯಾವ್ದು? ಏನೇ. ಎ. ಓಕೆ, ನೀವು ಹೇಳಿದಂತಹ ಉತ್ತರ ಎ ಕೆಎಎಸ್. ಸಾರಿ, ಬಿ. ಈಗ ಚೇಂಜ್ ಮಾಡಕ್ ಆಗಲ್ಲ. ಸಾರಿ ಆಶಾ, ಯಾಕಂದ್ರೆ ನಿಮ್ಮ ಸಮಯ ಮುಗಿದಿದೆ. ನೀವು ಹೇಳಿದಂತಹ ಉತ್ತರ ಕೆಎಸ್. ನಿಮ್ಮ ಉತ್ತರ ತಪ್ಪಾಗಿದೆ ಆಶಾ. ಐ ಆಮ್ ವೆರಿ ಸಾರಿ. ಈ ಪ್ರಶ್ನೆ ವೀಕ್ಷಕರೇ ಈಗ SMS ರೌಂಡ್ಗೆ ಹೋಗ್ತಾ ಇದೆ. ಹಾಗಾಗಿ ಪ್ರಶ್ನೆ ಮತ್ತೊಮ್ಮೆ ಕೇಳ್ಕೊಳ್ಳಿ ಸರಿಯಾಗಿ. ಜಿಲ್ಲಾಧಿಕಾರಿ ಆಗ್ಲಿಕ್ಕೆ ಏನನ್ನ ಪಾಸ್ ಮಾಡಬೇಕು? ನಿಮ್ಮ ಆಯ್ಕೆಗಳು: ಎ ಕೆಎಎಸ್, ಬಿ ಐಎಎಸ್, ಸಿ ಎಂಎ, ಡಿ ಐಎಫ್ಎಸ್. SMS ಮಾಡುವಂತಹ ವಿಧಾನ: LUCK ಲಕ್ ಅಂತ ಟೈಪ್ ಮಾಡಿ. ಇದು ಎರಡನೇ ಪ್ರಶ್ನೆ SMS ರೌಂಡ್ಗಾಗಿ. ಸ್ಪೇಸ್ ಬಿಟ್ಟು ABCD ಯಾವುದಿದೆಯೋ ನಿಮ್ಮ ಆಯ್ಕೆ ಅದನ್ನ ಟೈಪ್ ಮಾಡಿಬಿಟ್ಟು 9901778080 ಈ ನಂಬರ್ಗೆ SMS ಮಾಡಿ. ಓಕೆ, ಇವತ್ತು ಸಾಕಷ್ಟು ಕರೆಗಳನ್ನ ತೆಗೆದುಕೊಳ್ಳಿಕ್ಕೆ ಆಗಲಿ. ಯಾಕಂದ್ರೆ ಒಬ್ಬರೇ ಕರೆ, ಫಸ್ಟ್ ಕರೆ ಬಂದಿದ್ದೆ, ಬಾಜಿ ಆಯ್ತು. 10 ಪ್ರಶ್ನೆ ತೆಗೆದುಕೊಳ್ತಾರೆ ಅನ್ನೋಷ್ಟರಲ್ಲಿ 8ನೇದಕ್ಕೆ ಆಗೋಯ್ತು, ಒಂದು ಸ್ವಲ್ಪ ಎಡವಟ್ಟಾಗೋಯ್ತು. ಓಕೆ, ಹಾಗಿದ್ರೆ ಇನ್ನು ಮುಂದಿನ ಕರೆ ಯಾರಿಗೆ ಹೋಗುತ್ತೆ ಅಂತ ನೋಡೋಣ. ಹಲೋ. ಹಲೋ, ಯಾರು ಮಾತಾಡ್ತಾ ಇರೋದು? ಮಂಜುನಾಥ್. ಮಂಜುನಾಥ್, ಎಲ್ಲಿಂದ? ಲಗ್ಗೆರೆಯಿಂದ. ಮಂಜುನಾಥ್, ಹೇಗೆ ಅನಿಸ್ತಾ ಇದೆ ಲಕ್ಪತಿಯಲ್ಲಿ ಭಾಗವಹಿಸ್ತಾ ಇರೋದು? ತುಂಬಾ ಖುಷಿ ಅನಿಸ್ತಾ ಇದೆ ಮೇಡಮ್. ಖುಷಿ ಅನಿಸ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ಕಾಲ್ನ? ಹೌದು ಮೇಡಮ್, ಎಕ್ಸ್ಪೆಕ್ಟ್ ಮಾಡಿದ್ರಿ? ಓಕೆ, ಬಂದೇ ಬರುತ್ತೆ ಅನ್ಕೊಂಡಿದ್ರಿ. ಹಾಗಿದ್ರೆ ಪ್ರಶ್ನೆಗೆ ಉತ್ತರನೂ ಬಂದೇ ಬರುತ್ತೆ ಅಂತ ಕೊಟ್ಟೆ ಬಿಡಿ. ಆಗಿದ್ರೆ ಮಂಜುನಾಥ್, ನಿಮ್ಮ ಮೊದಲ ಪ್ರಶ್ನೆ ಕೇಳೋಣ. ಹೇಳಿ ಮೇಡಮ್. ಓಕೆ, ವಂಡರ್ಫುಲ್. ಮಂಜುನಾಥ್ ಲಗ್ಗೆರೆಯಿಂದ. ಓಕೆ, ನಿಮ್ಮ ಮೊದಲ ಪ್ರಶ್ನೆ: ಕರ್ನಾಟಕದ ಈಗಿನ ರಾಜ್ಯಪಾಲರ ಹೆಸರು ಏನು? ಆಯ್ಕೆಗಳು: ಎ TN ಚತುರ್ವೇದಿ, ಬಿ ರಾಮೇಶ್ವರ ಠಾಕೂರ್, ಸಿ VS ರಮಾದೇವಿ,
ಡಿ HR ಭಾರದ್ವಾಜ್. ನಿಮ್ಮ ಕೌಂಟ್ ಡೌನ್ ಶುರು. ಮಂಜುನಾಥ್ ಡಿ 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 ಅಂತೀರಿ, HR ಭಾರದ್ವಾಜ್. ಹೌದಾ? ಡಿ HR ಭಾರದ್ವಾಜ್. ಉಳಿದವ್ರು ಯಾರು ಅಲ್ಲ ಅಂತೀರಿ? ಎಸ್ ಮೇಡಮ್. ಗೆಸ್ ಮಾಡ್ತಾ ಇರೋದಾ ಗೊತ್ತಿದ್ಯಾ? ಗೊತ್ತಿತ್ತು ಮೇಡಮ್. ಪಕ್ಕ 100%? 100% ಮೇಡಮ್. ಓಕೆ, ತಗೊಳ್ಳೋದಾಗಿದ್ರೆ ತಗೊಳ್ಳಿ ಮೇಡಮ್. ಓಕೆ, ನೀವು ಹೇಳಿದಂತಹ ಉತ್ತರ ಡಿ HR ಭಾರದ್ವಾಜ್. ನಿಮ್ಮ ಸಮಯ ಕೂಡ ಮುಗಿತಾ ಇದೆ, ಹಾಗಾಗಿ ನಿಮ್ಮ ಉತ್ತರವನ್ನ ತೆಗೆದುಕೊಂಡಿದ್ದೀವಿ. ನಿಮ್ಮ ಉತ್ತರ ಸರಿಯಾಗಿದೆ. ನಾಗರಾಜ್, ನಿಮ್ಮ ಉತ್ತರ ಸರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಎಷ್ಟು ಲೇಟಾಗಿ ಆ ಉತ್ತರವನ್ನ ಕೊಡ್ತಾ ಇದ್ದೀರಿ ಅಂತಂದ್ರೆ ನಂಗೆ ಡೌಟ್ ಆಯ್ತು, ಇದಿರೋ ಇಲ್ಲೋ ಲೈನಲ್ಲಿ ಅಂತ. ಇಲ್ಲ ಮೇಡಮ್, ಖುಷಿಯಲ್ಲಿ. ಈಗ ತಾನೇ ಅವ್ರದ್ದು ಪ್ರೋಗ್ರಾಮ್ ಬೇರೆ ನೋಡಿದೀವಿ ನಾವು, ಅವ್ರದ್ದು ಕೈಕೃತ ಬಗ್ಗೆ. ಓ ಹೌದಾ? ಎಸ್ ಮೇಡಮ್. ಫ್ರೆಶ್ ಆಗಿತ್ತು ಮೈಂಡ್, ಹಾಗಾಗಿ. ಓಕೆ ಮಂಜುನಾಥ್, ಹಾಗಾದ್ರೆ ನಿಮ್ಮ ಮುಂದಿನ ಪ್ರಶ್ನೆನ ಕೇಳೋಣ. ಎರಡನೇ ಪ್ರಶ್ನೆ. ಓಕೆ ಮೇಡಮ್. ಇವರಲ್ಲಿ ಯಾರು ಕರ್ನಾಟಕದ ಕ್ರಿಕೆಟಿಗನಲ್ಲ? ಆಯ್ಕೆಗಳು: ಎ ಅನಿಲ್ ಕುಂಬ್ಳೆ, ಬಿ ಜಾವಗಲ್ ಶ್ರೀನಾಥ್, ಸಿ ವಿನಯ್ ಕುಮಾರ್, ಡಿ ರಾಬಿನ್ ಸಿಂಗ್. ನಿಮ್ಮ ಸಮಯ ಈಗ ಶುರು. ಯಾರನ್ಸುತ್ತೆ? ಕ್ರಿಕೆಟ್ ಬಗ್ಗೆ ಆಸಕ್ತಿ ಇದೆಯಾ ಮಂಜುನಾಥ್? ರಾಬಿನ್ ಸಿಂಗ್. ಡಿ. ರಾಬಿನ್ ಸಿಂಗ್ ಅಂತೀರಿ? ಎಸ್ ಮೇಡಮ್. ಉಳಿದವರೆಲ್ಲರೂ ಹೌದಾ? ಎಸ್ ಮೇಡಮ್, ಅವರೆಲ್ಲ ಕರ್ನಾಟಕದವರೇ. ನೋಡ್ತಾ ಇರ್ತೀರಾ ಕ್ರಿಕೆಟ್ನ? ಎಸ್ ಮೇಡಮ್, ಕ್ರಿಕೆಟ್ ಫೇವ್ರೆಟ್. ಹಾಗಾದ್ರೆ ನಾವು ಇನ್ನೊಮ್ಮೆ ಏನು ಪ್ರಶ್ನೆ ಕೇಳೋದೇ ಬೇಡ, ಆಗಿದ್ರೆ ತಗೊಳ್ಬಿಡೋದೆ ಆನ್ಸರ್. ತಗೊಂಬಿಡಿ ಮೇಡಮ್. ಓಕೆ, ನೀವು ಹೇಳಿದಂತ ಉತ್ತರ ಡಿ ರಾಬಿನ್ ಸಿಂಗ್. ನಿಮ್ಮ ಉತ್ತರ ಸರಿಯಾಗಿದೆ ಮಂಜುನಾಥ್. ಥ್ಯಾಂಕ್ ಯು ಮೇಡಮ್. ಓಕೆ ಮಂಜುನಾಥ್, ನಿಮ್ಗೆ ಲಕ್ ಕುಲಾಯಿಸ್ಬಿಟ್ಟಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ಎಲ್ಲ ಸುಲಭದ ಪ್ರಶ್ನೆಗಳು ಬರ್ತಾ ಇವೆ. ಇದೇ ರೀತಿ ಉತ್ತರ ಕೊಟ್ರೆ ಗ್ಯಾರಂಟಿ 1.5 ಲಕ್ಷ ಗ್ಯಾರಂಟಿ. ಪ್ರಯತ್ನ ಪಡ್ತೀವಿ ಮೇಡಮ್. ಓಕೆ, ಹಾಗಿದ್ರೆ ಮಂಜುನಾಥ್, ಮುಂದಿನ ಪ್ರಶ್ನೆ ಕೇಳೋದಾ? ಕೇಳಿ ಮೇಡಮ್. ನಿಮ್ಮ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಎಷ್ಟು ವಯಸ್ಸಾಗಿರ್ಬೇಕು? ಆಯ್ಕೆಗಳು: 30 ವರ್ಷ, 25 ವರ್ಷ, 35 ವರ್ಷ, 21 ವರ್ಷ. ನಿಮ್ಮ ಸಮಯ ಈಗ ಶುರು. ಮೂವತ್ತೈದು ವರ್ಷ. ಟಿ. 35 ವರ್ಷ. 35 ವರ್ಷ ಅಂತೀರಿ? ಗೆಸ್ ಮಾಡ್ತಾ ಇರೋದಾ ಗೊತ್ತಿದ್ಯಾ? ಗೆಸ್ ಮಾಡ್ತಾ ಇದೀನಿ ಮೇಡಮ್. ಗೆಸ್ ಮಾಡ್ತಾ ಇದ್ದೀರಿ. ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಎಷ್ಟು ವಯಸ್ಸಾಗಿರ್ಬೇಕು? ನಿಮ್ಮ ಸಮಯ ಮುಗಿತಾ ಇದೆ. ಎಷ್ಟು ತಗೊಳ್ಳೋದು ಇವಾಗ? ಸಿ ತಗೊಳ್ಳಿ ಮೇಡಮ್. ಸಿ ತಗೊಳ್ಳೋದು. ಎಸ್. ಓಕೆ, ನೀವು ಹೇಳಿದಂತಹ ಉತ್ತರ ಸಿ 35 ವರ್ಷ. ನಿಮ್ಮ ಉತ್ತರ ತಪ್ಪಾಗಿದೆ. ಐ ಆಮ್ ಸಾರಿ ಮಂಜುನಾಥ್. ಥ್ಯಾಂಕ್ ಯು ಸೋ ಮಚ್, ನಮ್ಮೊಂದಿಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ, ಚೆನ್ನಾಗಿ ಆಟ ಆಡ್ತಾ ಇದ್ರಿ. ಓಕೆ, ಹಾಗಿದ್ರೆ ವೀಕ್ಷಕರೇ, ಈ ಪ್ರಶ್ನೆ ಈಗ SMS ರೌಂಡ್ಗೆ ಹೋಗುತ್ತೆ. ಹಾಗಾಗಿ ನೀವು ಉತ್ತರ ಕೊಟ್ಟರೆ ನೀವು ಕೂಡ ಬಹುಮಾನವನ್ನು ಗೆಲ್ಬಹುದು. ಪ್ರಶ್ನೆ ಮತ್ತೊಮ್ಮೆ SMS ರೌಂಡ್ಗಾಗಿ. ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಎಷ್ಟು ವಯಸ್ಸಾಗಿರಬೇಕು? ಆಯ್ಕೆಗಳು: 30 ವರ್ಷ, ಬಿ 25 ವರ್ಷ, ಸಿ 35 ವರ್ಷ, ಡಿ 21 ವರ್ಷ. SMS ಮಾಡುವಂತಹ ವಿಧಾನ: LUCK ಲಕ್ ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಮೂರನೇ ಪ್ರಶ್ನೆ ಇದು SMS ರೌಂಡ್ಗಾಗಿ. ಸ್ಪೇಸ್ ಬಿಟ್ಟು ನಿಮ್ಮ ಆಯ್ಕೆ ಯಾವ್ದಿದೆಯೋ ABCD ಅದನ್ನ ಟೈಪ್ ಮಾಡಿ 9901 778080 ಈ ನಂಬರ್ಗೆ SMS ಮಾಡಿ. ಓಕೆ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. ಹಾಗೇನೆ ನಮ್ಮೊಂದಿಗೆ ವಿಶೇಷ ಅತಿಥಿ ಬೇರೆ ಇದ್ದಾರೆ, ರವಿಶಂಕರ್ ಅವರು. ಅವ್ರ ಜೊತೆ ಮಾತಾಡಬೇಕು. ಹಾಗೇನೆ ಕಳೆದ ಬಾರಿಯ SMS ರೌಂಡ್ನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ ರವಿಶಂಕರ್, ಅದನ್ನೆಲ್ಲ ಉತ್ತರವನ್ನ ಕೊಡಬೇಕು. ಹಾಗೇನೆ ನೀವು ಒಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ, ಯಾರು ಕಾರ್ಡ್ ರೌಂಡ್ನಲ್ಲಿ ವಿಜೇತರು ಅಂತ. ನಿಮ್ಮೊಂದಿಗೆ ಮಾತನಾಡೋದು ಸಾಕಷ್ಟಿದೆ. ಅದಕ್ಕೂ ಮುನ್ನ ವೀಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಕೈಲಾಶ್ ನ್ಯೂಜನ್ ಮೊಬೈಲ್ ತರ್ಪಿಸುವ ಲಕ್ಪತಿ ಕಾರ್ಯಕ್ರಮ ಮುಂದುವರಿಯುತ್ತೆ.